ಆಕಾಶವಾಣಿ ಮಡಿಕೇರಿ. ಅನಾದಿ ಗಾನವು ನಾನು ಹೇ ಅನಂತ ಗಾಯಕನೇ ನಿನ್ನ. ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಗಾಯಕನೇ ನಿನ್ನ ಅನಾದಿ ಗಾನವು ನಾನು. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಸೋಮರಪೇಟೆ ತಾಲೂಕು ಹೊಸಬೀಡು ಗ್ರಾಮದ HP ಮಾದಪ್ಪ ಅವರಿಗೆ ಈಗ 90 ವರ್ಷ ವಯಸ್ಸು. ಅವರ ಮನೆಗೆ ಹೋದಾಗ ಲವಲವಿಕೆಯಿಂದ ಮಾತಾಡ್ತಾ ಇದ್ದರು. ರೈತರು, ಅವರ ಹಿನ್ನೆಲೆ, ಅವರ ಕಾರ್ಯಚಟುವಟಿಕೆಗಳನ್ನು ಇವತ್ತು ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಶ್ರೋತೃಗಳೇ. ಮಾದಪ್ಪನವರೇ, ಯಾವಾಗ ಹುಟ್ಟಿದ್ದು ನೀವು? 1930ರಲ್ಲಿ. ಒಟ್ಟಾರೆ 90 ವರ್ಷ ಆಗಿದೆ ಈಗ. 1932 ಅಂತ ಹೇಳಿದ್ರಿ, 30 ಅಂತ ಹೇಳಿದ್ರಿ, ಒಟ್ಟು 90 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ರಿ. ಹೇಗೆ ಬಾಲ್ಯದಲ್ಲಿ ಬೆಳೆದ್ರಿ ಮಾದಪ್ಪನವ್ರೆ? ನಾವು ಬಾಲ್ಯದಲ್ಲಿ ಸ್ಕೂಲ್ಗೆ ಹೋಗ್ತಿದ್ದೋ, ನಡ್ಕೊಂಡೇ ಹೋಗ್ತಿದ್ದೋ. 6 ಕಿಲೋಮೀಟ್ರು ಬರುವಾಗ 6 ಕಿಲೋಮೀಟ್ರ್ ನಡ್ಕೊ ಬರ್ತಿದ್ದೋ. ಇನ್ನು ಅಲ್ಲಿಂದ ಸ್ಕೂಲ್ ಬಿಟ್ಟ ಮೇಲೆ ವ್ಯವಸಾಯಕ್ಕೆ ಶುರು ಮಾಡ್ದೆ. ಫಸ್ಟು ಯಾಲಕ್ಕಿ ಹಾಕಿದ್ದೆ. ಆಮೇಲೆ ಆಕ್ಸಿಡಾಲ್ ಅಂತೇಳಿ ಮೊದಲು ಕಳಿಸೋರು, ಅದನ್ನು ಡೆಲ್ಲಿಯಿಂದ ಆರ್ಡ್ರ್ ಮಾಡಿದ್ರು. ಅದರಲ್ಲಿ ಏನು ಪವರ ಇಲ್ಲ. ಆಮೇಲೆ ತೋಟ ಎಲ್ಲ ಲಾಸ್ ಆಯಿತು. ಆಮೇಲೆ ಯಾಲಕ್ಕಿ ಸಹಿತ ಎಲ್ಲ ಹೋಯಿತು. ಆಮೇಲೆ ಪುನಃ ನಾನು ಕಾಫಿ ಹಾಕಿದೆ. ಕಾಫಿ ಹಾಕಿ ಮತ್ತೆ ಬಂತು ಕಾಫಿ. ಎಷ್ಟು ವರ್ಷಗಳ ಕಾಲ ಏಲಕ್ಕಿ ಬೆಳೆದ್ರಿ? 10 ವರ್ಷ ಬೆಳೆದಿರೋದು. ವರ್ಷ ಎಷ್ಟು ಏಲಕ್ಕಿ ಸಿಗ್ತಾ ಇತ್ತು? 12,000 ಕೊಯ್ದಿದ್ದೀನಿ. 12,000 ಕಿಲೋಗ್ರಾಮ. ಏನು ಬೆಲೆ ಸಿಗ್ತಾ ಇತ್ತು ಮಾದಪ್ಪನವರಾಗ? ಹಾಗೆ ಕಮ್ಮಿ. ಹಾಗೆ ಏನು 100 ಸಿಕ್ಕಬೇಕಾದ್ರೆ ಕಷ್ಟ. 100 1 kgಗೆ ಅಷ್ಟೇ ಸಿಗ್ತಿತ್ತು. ಅಂದ್ರೆ ದುಡ್ಡಿನ ಬೆಲೆನೂ ಚೆನ್ನಾಗಿತ್ತು ಬಿಡಿ ಅಲ್ವಾ? ಆವಾಗ ದುಡ್ಡಿನ ಬೆಲೆ ಚೆನ್ನಾಗಿತ್ತು. ಈಗ ಆ ಕಾಲ ಎಲ್ಲ ಹೋಯ್ತು. ನೀವು ಏನು ಓದಿದ್ದು? ನಾನು SSLC. ಎಲ್ಲಿ? ಸೋಮರಪೇಟೆ. ನೀವೆಲ್ಲ ಎಷ್ಟು ಜನ ಅಣ್ಣ ತಮ್ಮಗಳು? ನಾವು 3. SSLC ವರೆಗೆ ಓದಿ ಯಾವ್ದೋ ಒಂದು ಉದ್ಯೋಗಕ್ಕೆ ಹೋಗ್ಬೋದಾಗಿತ್ತು ಅನ್ನೋ ತರ. ಇಲ್ಲಿ ವ್ಯವಸಾಯ ಮಾಡಕ್ಕೆ ಜನ ಇಲ್ಲ. ಅಪ್ಪನಿಗೂ ವಯಸ್ಸಾಯ್ತಾ ಬಂದಿತ್ತು. ಹಾಗಾಗಿ ವ್ಯವಸಾಯಕ್ಕೆ ಶುರುವಾದೆ. ತಂದೆಯವರ ಹೆಸರೇನಂದ್ರಿ? ಪೂವಯ್ಯ. ಪೂವಯ್ಯನವರು ಎಲ್ಲಿವರೆಗೂ ಬದುಕಿದ್ರು? ಅವರು 80 ವರ್ಷದವರೆಗೆ ಇದ್ರು. ಈಗ ಆರೋಗ್ಯ ಹೇಗಿದೆ? ಆರೋಗ್ಯ ಚೆನ್ನಾಗಿದೆ. ನಾನು ನಡೆಯೋದ್ರಲ್ಲಾಗಲಿ ಊಟ ಮಾಡೋದ್ರಲ್ಲಿ ಎಲ್ಲ ಇದೆ. ಏನ್ ಇಷ್ಟಪಟ್ಟು ಊಟ ಮಾಡ್ತೀರಿ ಈಗಲೂ? ಈಗ ಹೆಚ್ಚಿನ ಭಾಗ ಬೆಳಗ್ಗೆ ರೊಟ್ಟಿ ಗಿಟ್ಟಿ ಏನಾದ್ರು ಮಾಡ್ತಾರೆ, ಕಡುಬು ಏನಾದ್ರು ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಚಪಾತಿ, ರೊಟ್ಟಿ, ಪಲಾವು, ಚಿತ್ರಾನ್ನ ಎಲ್ಲದೂ ತೊಳ್ತಿರಲ್ವಾ? ಇಲ್ಲ, ಚಿತ್ರಾನ್ನ ತಗೊಳಕ್ಕಿಲ್ಲ. ಚಿತ್ರಾನ್ನ ಎಷ್ಟಿಲ್ವಾ? ಅವನಿಗೆ ಅದಕ್ಕೆ ಇಷ್ಟು ಇಲ್ಲ. ಚಿತ್ರಾನ್ನ ಮತ್ತೆ ಪಲಾವು ತಗೊಳ್ಳೋದಿಲ್ಲ. ಮುದ್ದೆ ಇಲ್ಲ. ಮುದ್ದೆ ಊಟನ ಮಾಡಿಲ್ವಾ? ಇಲ್ಲ. ರಾಗಿ ರೊಟ್ಟಿ, ರಾಗಿ ದೋಸೆ ಇದೆಲ್ಲ ಯಾವುದು ಇಲ್ಲ. ಅಕ್ಕಿದೆ ಹೆಚ್ಚು, ಗೋಧಿನೂ ಬಳಕೆ ಮಾಡ್ಕೊಂಡಿದ್ದೀರಲ್ವಾ? ಹೌದು, ಅಷ್ಟೇ. ಯಾವುದು ಇನ್ನೇನು ಇಲ್ಲಿ ಮನೆಯಲ್ಲಿ ಎಲ್ಲರಿಗೂ ಮಾಡಿದಾಗ ನಮಗೆ ಊಟ ತರಕಾರಿ ಆಗುತ್ತೆ, ಮಾಂಸದ್ದು ಆಗುತ್ತೆ. ಮತ್ತೆ ನಾವು ಊಟ ಮಾಡೋದು ಲಿಮಿಟ್ ಆಗಿ ಅಷ್ಟು. ನೀವೆಲ್ಲ ಕಾಫಿ ತೋಟದಲ್ಲಿ ದುಡಿದಿದ್ದು ಮತ್ತೆ ಕಾರ್ಮಿಕರನ್ನ ದುಡಿಸಿದ್ದು ಇದನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ಆಗ ಹೇಗಿತ್ತು ಕೃಷಿ? ಹಾಗೆಲ್ಲ ಒಳ್ಳೆ ಉತ್ತಮವಾಗಿ ಬರ್ತಿತ್ತು ಎಲ್ಲ. ಆಳನ್ನು ಹಾಗೆ ಎಲ್ಲ 13 ಜನ 14 ಜನ ಕಾಯಮ್ಮಾಗಿ ಬರ್ತಿದ್ರು. ಒಂದು 4 ಗಂಡಾಳು, ಬಾಕಿ ಹೆಣ್ಣಾಳು. ಏನು ದಿನಗೂಲಿ ಇತ್ತು ಆಗ? ಆಗಲೆಲ್ಲ ಏನು 3 ರೂಪಾಯಿ, 4 ರೂಪಾಯಿ, 10 ರೂಪಾಯಿ ಹೀಗೆಲ್ಲ ಹೋಯ್ತು. ಕೊನೆಗೆ 20, 25 ಹೀಗೆಲ್ಲ ಹೋಯ್ತು. ಮತ್ತೆ ಆಳೆಲ್ಲ ಬಿಡುವ ಟೈಮಿಗೆ ಅಷ್ಟೇ ಕಮ್ಮಿ ಸಂಬಳ. ಸಾಮಾನ್ಯ ಮನೆಯೆಲ್ಲ ಕಮ್ಮಿ ಸಿಕ್ಕದಲ್ಲ, ಅವರು ಅಷ್ಟೇ ಕಮ್ಮಿ. ದುಡಿಮೆ ಮಾತ್ರ ಹಾಗೆ ಮಾಡೋರು. ಬೆಳಗ್ಗೆ 8 ಗಂಟೆಗೆ ಬಂದರೆ ಸಾಯಂಕಾಲ 4 ಗಂಟೆ ಬಿಡ್ತಿದ್ದ. ಒಳ್ಳೆ ಚೆನ್ನಾಗಿ ದುಡಿತಿದ್ರು. ಆಮೇಲೆ ಜನನೂ ಸಿಗ್ತಾ ಇದ್ರಲ್ವಾ? ಜನ ಸಿಕ್ತಿದ್ರು. ಹೊರಗಡೆಯಿಂದ ಬಂದರು ದಿವಸಕ್ಕೆ ಇಷ್ಟೇ ಜನ ಅಂತೇಳಿ ಕಾಯಂ ಬರ್ತದೆ ಆವಾಗ. ಈಗ ನಂಗಲ್ಲ. ಆಗ ಯಾವುದು ಕಾಫಿ ತಳಿ ಬೆಳೀತಾ ಇದ್ರಿ ನೀವು? ಇದು ಅರೇಬಿಕಾ. ಅರೇಬಿಕಾದಲ್ಲಿ ಏನು ತಳಿ? ತಳಿ ಯಾವುದು ನಾವು ಏನು ಗೊತ್ತಿಲ್ಲ. ಒಟ್ಟಾರೆ ಅರೇಬಿಕಾ ಬೆಳೀತಿದ್ದು. ಮಗ ಹೇಳ್ತಾ ಇದ್ರು ಶಶಿಯವರು ಕೆಂಟನ್ನ ತಳಿಯನ್ನ ಬೆಳೀತಾ ಇದ್ವಿ ಅಂತ. ಕೆಂಟನ್ನ ಎತ್ತದ ಅದು ಇಲ್ಲ, ಎಲ್ಲ ಯಾರಿಗೆ ಗೊತ್ತೀಗ. ಈಗ ಕಾಫಿಯಲ್ಲಿ ಬೇಳೆ ಮಾಡೋ ಒಂದು ಪಲ್ಪಿಂಗ್ ಯೂನಿಟ್ ಯಾವಾಗ ಹಾಕ್ಸ್ಕೊಂಡಿದ್ ನೀವು? ಅದನ್ನ ಈಗಾಗಲೇ ಅದು ಬಿಟ್ಟೆ 20 ವರ್ಷ ಆಗಿಲ್ವ. ಪಲ್ಪರ್ ಹಾಕಿ ಸುಮಾರು 15 ವರ್ಷದಿಂದ ನಾವು ಪಲ್ಪ್ ಮಾಡೋದು. ಪಲ್ಪ್ ಮಾಡೋದ್ರ ಮೂಲಕ ಒಳ್ಳೆ ಬೆಲೆ ಗಿಟ್ಟಿಸಬಹುದು ಅಂತ ಹೇಳ್ತಾರೆ. ಏನಂತೀರಿ? ಈಗ ಒಣಗಿಸಿ ಉಂಡೆ ಕಾಫಿ ಮಾರಾಟ ಮಾಡೋದು ಒಳ್ಳೇದಾ, ಬೇಳೆ ಮಾಡಿ ಮಾರಾಟ ಮಾಡೋದು ಒಳ್ಳೇದಾ? ಬೇಳೆ ಮಾಡಿದ್ರೆ ನಮಗೆ ರೇಟ್ ಸಿಕ್ಕುತ್ತೆ, ಮತ್ತೆ ಉಂಡೆಲಿ ಸಿಕ್ಕೋದಿಲ್ಲ.
ಆಗ ನಾವು ಬೇಳೆನೆ ಮಾಡ್ತಿದ್ದು. ಎಷ್ಟನೇ ವಯಸ್ಸಿನವರೆಗೂ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ರಿ, ತೋಟಕ್ಕೆ ಹೋಗ್ತಾ ಇದ್ರಿ, ತೋಟದ ನಿರ್ವಹಣೆಯಲ್ಲಿ ತೊಡಸ್ಕೊಳ್ತಾ ಇದ್ರಿ? ಈಗ ಒಂದು 10 ವರ್ಷದಿಂದ ಬಿಟ್ಟಿದ್ದೀನಿ. ಇಲ್ಲದ್ರೆ ತೋಟಕ್ಕೆ ಹೋಗಿ ಇವರಿಗೆ ಕೊಟ್ಟರು ಸಹಿತ ಭಾಗ ಮಾಡಿ ತಿರ್ಗಾಡ್ಕೊ ಬರ್ತಿದ್ದೆ. ಬಿಟ್ಬಿಟ್ಟೆ 10-15 ವರ್ಷನ 20 ವರ್ಷನ ಹತ್ರ ಬಂತು. ಈಗ ತೋಟಕ್ಕೆ ಹೋಗೋದಿಲ್ವಾ ನೀವು? ಅವ್ರದ್ದು ಕಾರುಗಳಿದಾವೆ, ವ್ಯಾನ್ಗಳಿದಾವೆ, ಜೀಪ್ ಇದಾವೆ, ಅದರಲ್ಲಿ ನಡಿ ಹೋಗ್ಬರೋಣ ಅಂತ ನೀವು ಕರೆಯಲ್ವಾ? ಹೇಗೆ? ಅಪ್ಪು ಮಳೆಗಾಲದಿಂದ ಹೋಗಕ್ಕೆ ಆಗೋದಿಲ್ಲ ಅಲ್ಲಿಲ್ಲ. ನಮ್ಮ ಮೇನ್ ರೋಡ್ ಬಿಟ್ರೆ ಅಲ್ಲಿ, ಆಮೇಲೆ ಮೇಲ್ಕೆಲ್ಲ ಅಪ್ಪು. ಬೇಸಿಗೆಯಲ್ಲಿ ಹೋಗ್ಬೋದು, ಮಳೆಗಾಲದಲ್ಲಿ ಹತ್ತೋದಿಲ್ಲ. ನಿಮ್ ತಂದೆಯವರು ಮಾಡಿದ್ದು ಎಷ್ಟು ತೋಟ, ನೀವು ಎಷ್ಟು ಮತ್ತೆ ಮಾಡಿದ್ರಿ? ತಂದೆಯವರು ಕಮ್ಮಿ. ತಂದೆಯವರು ಮಾಡಿದ್ದು ಇದೊಂದು ತೋಟ ಇತ್ತು, ಅದು ಭಾಳ ಬಿದ್ದಿತ್ತು. ಗಿಡ ಎಲ್ಲ ಹಾಕಿಸಿ ಮಾಡಿ ಎಲ್ಲ ಆಗಿ ಒಳ್ಳೆ ಕಾಫಿ ಕುಯ್ದೆ. 3 ಎಕರೆಗೆ 100 ಚೀಲ ಅಪಾರ್ಟ್ಮೆಂಟು, 90 ಚೀಲ, 10 ಚೀಲ ಚೆರಿ. ಹಿಂದೆಲ್ಲ ಮಣ್ಣು ಚೆನ್ನಾಗಿತ್ತು, ಇಳುವರಿನೂ ಉತ್ತಮ ಆಗಿತ್ತು ಅಂತ ಹೇಳ್ತಾರೆ. ಈಗ ಹೇಗಿದೆ? ಈಗೆಲ್ಲ ಸಪ್ಪೆ ಬಿದ್ದೋಗಿದೆ ಅಷ್ಟೇ, ಮತ್ತೆ ಇನ್ನೇನಿಲ್ಲ. ಅಲ್ಲಿ ಹಾಕೋ ಗೊಬ್ಬರದಿಂದ ಗಿಡ ಬೆಳೀತದೆ ಅಷ್ಟೇ. ಹಿಂದೆಲ್ಲ ಚೆನ್ನಾಗಿ ಸಗಣಿ ಗೊಬ್ಬರ ಹಾಕ್ತಾ ಇದ್ರೇನಲ್ವಾ? ಇಲ್ಲ, ಯಾಲಕ್ಕಿ ಮಾಡಿದ್ದೆ ಫಸ್ಟು. ಯಾಲಕ್ಕಿ ಮಾಡಿದಾಗಲೇ ಸಗಣಿ ಗೊಬ್ಬರ ಬೇಸಿಗೆಲಿ ಎಲ್ಲ ಹೊರಿಸಿ ಅಲ್ಲೆಲ್ಲ ಲಾಟ್ ಹಾಕೋದು. ಆಳಿದ್ರು, ಅವ್ರಿಗಿಷ್ಟು ಹಾಕಬೇಕು ಅಂದ್ರೆ ಹಾಕೋರು. ಆಗ ಅಂದರೆ DDT ಆಕ್ಸಿಡಾಲ್ ಹೊಡಿತಾ ಇದ್ದ. ಸಡನ್ DDT ನಿಲ್ಲಿಸಿದ್ರು, ಆಕ್ಸಿಡಾಲ್ ನಿಂತೋಯ್ತು. ಆಮೇಲೆ ಕಂಬಳಿ ಹುಳ ತೋಟಕ್ಕೆ ಹತ್ತಿಬಿಡ್ತು, ಹತ್ತಿ ಎಲ್ಲ ತಿಂದಾಕ್ಬಿಡ್ತು. ಆಮೇಲೆ ಮತ್ತೆ ಕಾಪಿ ಹಾಕಿದ್ರು. ಮಕ್ಕಳನ್ನ ಪದವಿ ಓದಿಸಿದ್ರಿ, ಏನಾದ್ರೂ ಉದ್ಯೋಗಕ್ಕೆ ಕಳಿಸ್ಬೇಕನ್ನೋ ಒಂದು ಆಲೋಚನೆಯಿಂದ ಓದಿಸಿದ್ರೆ ಅಥವಾ ಕೃಷಿಗೆ ಬರಲಿ ಬಿಡಿ ಅಂತ ಅನ್ಕೊಂಡ್ರೆ? ಓದಿಸೋದು ನಮ್ಮ ಕರ್ತವ್ಯ. ಅದು ಅವರೆಲ್ಲ ಮನೆ ಬಂದ್ರು, ಇನ್ನೇನು ಮಾಡಂಗಿಲ್ಲ. ಮನೆ ಬಂದ್ಮೇಲೆ ಅಲ್ಲ, ಮನೆಗೆ ಬಂದಾಗ ನೀವು ಉದ್ಯೋಗ ಮಾಡ್ಕೊಂಬಂದ್ರು ಒಂದು 4-6 ವರ್ಷ ಅಂತ ಬೈಲಿಲ್ವಾ? ಏನಿಲ್ಲ, ಮುಗಿಸ್ಕೊಂಡು ಮನೆಗೆ ಬಂದ್ರು. ಮನೇಲಿ ಇರಿ ಅಂತ ಇದ್ರು. ಮನೆಗೆ 3 ಜನಗಟ್ಲೆ ಭಾಗ ಮಾಡಕ್ ಆಸ್ತಿಯನ್ನು. ನಿಮ್ ತಂದೆಯವರಿಂದ ನಿಮಗೆ ಬಂದಿದ್ದೆಷ್ಟು, ಆಮೇಲೆ ನೀವು ಇನ್ನೆಷ್ಟು ಮಾಡಿದ್ರಿ? ತಂದೆಯಿಂದ ಬಂದದ್ದು ಈ 4 ಎಕರೆ, ಬಾಕಿ ಎಲ್ಲ ನಾ ಮಾಡಿದ್ದು. 4 ಎಕರೆಯಿಂದ ಎಷ್ಟು ಹೆಚ್ಚಿಗೆ ಮಾಡಿದ್ರಿ ತೋಟ ಜಮೀನೆಲ್ಲ? 20-25 ಎಕರೆ ಮಾಡಿದ್ರು. ಹಸುಗಳೆಲ್ಲ ಎಷ್ಟು ಸಾಕ್ತಾ ಇದ್ರಿ ಆಗ? ಆಗ ಹಸು ಎಮ್ಮೆ ಇತ್ತು, ಆದ್ರೆ ಕೆಲವೇ ದಿವಸದಲ್ಲಿ ನೋಡೋರಿಲ್ಲ, ಮಾಡೋರಿಲ್ಲ. ಅದಕ್ಕಾಗಿ ಆವಾಗ ಎಲ್ಲವನ್ನು ಮಾರಾಕಿದ್ರು. ಎಷ್ಟು ವರ್ಷ ಆಯ್ತು ಎಲ್ಲವನ್ನು ಮಾರಾಟ ಮಾಡಿ? ಮಾರಾಟ ಮಾಡಿ ಆಯ್ತು ಆಗಲೇ ಒಂದು 40 ವರ್ಷ ಆಯ್ತು. ನೀವು ಓದುವಾಗ ಮತ್ತೆ ಓದಿದ ಬಳಿಕ ಹೇಗೆ ಆಸಕ್ತಿದಾಯಕವಾಗಿ ಜೀವನ ಮಾಡ್ಕೊಂತ ಬಂದ್ರಿ? ಹೋದಾಗ ಇಲ್ಲಿಂದ 6 ಕಿಲೋಮೀಟರ್ ಸೋಮವಾರಪೇಟೆಗೆ ನಡ್ಕೊಂಡು ಹೋಗಿ ಬರ್ತಿದ್ದ. ಆಮೇಲೆ ಸ್ಕೂಲು ಬಿಟ್ಟಾಯ್ತು. ಆಮೇಲೆ ಮತ್ತೆ ಇಲ್ಲಿ ಬಂದ ಮೇಲೆ ನಾನು ವ್ಯವಸಾಯಕ್ಕೆ ಶುರು ಮಾಡಿದೆ. ನಿಮ್ ತಂದೆಯವರು ಏನ್ ಮಾಡ್ತಾ ಇದ್ರು? ತಂದೆಯವರು ಅದೇ ಇದೊಂದು 3 ಎಕರೆ ಇತ್ತು. ಆಮೇಲೆ ಅವ್ರ ಕಾಲದಲ್ಲಿ ಕೋತಿಗಳು ಜಾಸ್ತಿ ಅಲ್ಲ, ಯಾರಕ್ಕೆ ಹಾಕಿದಂಗೆ ಎಲ್ಲ ತಿಂದಾಕ್ತಿದ್ದ. ಉತ್ಪತ್ತಿ ಏನು ಜಾಸ್ತಿ ಇಲ್ಲ. ಅವ್ರೇನಾದ್ರು ಬೇರೆ ಉದ್ಯೋಗದಲ್ಲಿ ಇದ್ರೆ ಅಥವಾ ರೈತರಾಗಿದ್ರ? ಅಷ್ಟೇ, ಊರ್ ಪಟೇಲ್ರು ಅವರು. ಸೋಮವಾರ ಅವ್ರಿಗೆ ವರದಿ ಓದಿಸೋದಲ್ಲಿ ಏನೇನು ನಡೀತಿತ್ತು ಬರೆದು ಅಲ್ಲಿ ವರದಿ ಕೊಡ್ತಿದ್ರು ಅಷ್ಟೇ. ಈಗ ನಿಮ್ಮ ಕಾಲಕ್ಕೂ ಈಗಿನ ಕಾಲಕ್ಕೂ ನೋಡೋದಾದ್ರೆ ಸುಮಾರು ಬದಲಾವಣೆ ಆಗಿದೆ. ರಸ್ತೆಗಳಾದವು, ವಾಹನಗಳಾದವು. ಈಗ ಮಡಿಕೇರಿಗೆ ಹೋಗ್ಬೇಕಂತಂದ್ರೆ ಆರಾಮಾಗಿ ಯಾವ ಬೇಕಾದ್ರೂ ಹೋಗ್ಬಿಡ್ಬೋದು. ಆಗ ನೀವು ಚಿಕ್ಕವರಿದ್ದಾಗ ಏನು ಅನಿಸ್ತಾ ಇತ್ತು, ಹೇಗಿತ್ತು ಪರಿಸ್ಥಿತಿ? ಈ ರೋಡಲ್ಲಿ ಫಸ್ಟ್ ಓಡಿದ್ದು ನಮ್ಮದೇ ಕಾರು. ನಾನೊಂದು ಕಾರ್ ತಗೊಂಡೆ, ಅಂಬಾಸಡರ್. ಪೇಟೆಯಿಂದ ಬಿಟ್ಟರೆ ಇನ್ನೇನಿಲ್ಲೂ ಇಲ್ಲ, ನಂದೇ ಓಡಾಡ್ತಿತ್ತು ಅಷ್ಟೇ. ಮತ್ತೆ ಏನಾದರೂ ರಿಪೇರಿ ಬಂದರೆ ಮಂಗಳೂರಿಗೆ ಹೋಗ್ತಿದ್ದು. ಮಂಗಳೂರಿಗೆ ಹೋಗಿ ಅಲ್ಲಿ ಅದನ್ನೆಲ್ಲ ಪೂರ ಚೆಕಪ್ ಮಾಡಿ, ಅಲ್ಲಿ ಬೂತ್ ಬಂಗ್ಲೆ ಇರ್ತಿದೆ, ಅಲ್ಲೊಬ್ಬ ಪಿಟ್ಟರ್ ಇದ್ದ, ಅವ ಅದನ್ನೆಲ್ಲ ಕ್ಲೀನ್ ಮಾಡಿ ಅವನ್ನೇ ಬರೋನು, ಬಂದು ಇಲ್ಲಿ ಬಿಟ್ಬಿಟ್ಟು ಹೋಗೋನು. ಹೊಸ ಗಾಡಿ ತೊಗೊಂಡಿದ್ರೇನು? ಹೊಸ ಗಾಡಿ ಕೊನೆಗೆ ತಗೊಂಡಿರೋದು, ಸೆಕೆಂಡ್ ಹ್ಯಾಂಡ್. ಎಷ್ಟಾಗಿತ್ತು ಆಗ? ಆಗ ಕಮ್ಮಿ, 4,000 3,000 ನಿಂತು ಅಷ್ಟೇ. ಹೊಸ ಗಾಡಿ ಯಾವಾಗ ತಗೊಂಡ್ರಿ? ಎಂತದು? ಹೊಸ ಗಾಡಿ ತಗೊಂಡು ಸುಮಾರು ವರ್ಷ ಆಗಿತ್ತು. ಅಂಬಾಸಡರ್ ಹೊಸದು ಅಂಬಾಸಡರ್ ತಗೊಂಡ್ರ? ಅದೆಷ್ಟಾಗಿತ್ತು ದುಡ್ಡು? ಅದಕ್ಕೇನು ಕಮ್ಮಿ, ಅದು ಯಾರೋ ಒಬ್ಬ ದುಡ್ಡಿಲ್ದಕ್ಕೆ ನಂಗೆ ಕೊಟ್ಟಿದ್ದ, 10,000 ಕೊಟ್ಟಿದ್ದೆ. ಮತ್ತೆ ಊರಿನ ಅಭಿವೃದ್ಧಿ ಚಟುವಟಿಕೆಗಳಲ್ಲೂ ಕೆಲಸ ಮಾಡಿರ್ಬೇಕು ನೀವೆಲ್ಲ ಅಲ್ವಾ? ನಾ ಮಾಡಿದೆ, ಯಾರು ಹೇಳೋದಿಲ್ಲ. ನೀರಿಗೆ ಬೇಕಾಗಿದ್ದೆ ಅದೊಂದು ಟ್ಯಾಂಕ್ ಮಾಡಿಸ್ದೆ ಜಿಲ್ಲಾ ಪರಿಷತ್ತಿಂದ. ಆಮೇಲೆ ರೋಡ್ ಇತ್ತಿಲ್ಲ, ಕಾಲ್ದಾರಿ ಇತ್ತು, ದನಿನ ದಾರಿ. ಅದಕ್ಕೆ ಮತ್ತೆ ಜಿಲ್ಲಾ ಪರಿಷತ್ತಿಗೆ ಅಪ್ಲಿಕೇಶನ್ ಕೊಟ್ಟು ಆಮೇಲೆ ರೋಡ್ ಮಾಡಿಸ್ದೆ. ಫಸ್ಟ್ ಬೋರ್ಡರ್ಸ್ ಹಾಕಿದ್ರು, ಆಮೇಲೆ ಅಲ್ಲಿ ಸೌಕರ್ಯ ಇಲ್ಲ ಅಂದ್ರು. ಏನಾಗಬೇಕು ಅಂದ್ರೆ ನೀರು ಅಂತ ನಾನು ಕೆರೆ ಮಾಡಿಸಿದ್ದೀನಿ ಮೇಲೆ ದೊಡ್ಡದು. ಆ ಕೆರೆಯಿಂದ ನಾನೇ ಪೈಪ್ ಹಾಕಿ ನೀರನ್ನ ಇಲ್ಲಿ ತಂದು ಬೋರ್ಡರ್ಸ್ ಹಾರಿಯಕ್ಕೆ ಬಸ್ ಸ್ಟಾಪ್ ವರೆಗೆ ಕೊಟ್ಟೆ.
ಆಮೇಲೆ ಜಲ್ಲಿ ಹಾಕಿದ್ರು. ಜಲ್ಲಿ ಹಾಕಿ ಒಟ್ಟಿಗೆ ತಾರ್ ಹಾಕ್ತೀವಿ ಅಂತ ಹೇಳಿದ್ರು. ಆಮೇಲೆ ಸಾಧ್ಯ ಆಗೋದಿಲ್ಲ, ಈ ವರ್ಷ ಜಲ್ಲಿ ಹಾಕಿ ರೋಲಿಂಗ್ ಮಾಡ್ಸೋಣ, ಮತ್ತೆ ಮುಂದಿನ ವರ್ಷಕ್ಕೆ ತಾರ್ ಮಾಡ್ತೀನಿ ಅಂದ್ರು. ಹಾಗೆ ಮಾಡಿ ಅಂತ ಜಿಲ್ಲಾ ಪರಿಷತ್ ಅವ್ರು ಹೇಳಿದ್ರು. ಇಲ್ಲಿ ದೇವಸ್ಥಾನ ಮಾಡಿದ್ದು ಮತ್ತಿನ್ನು ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ದು. ನೀರಿನ ಮೊದಲು ಸೌಕರ್ಯ ಇತ್ತಿಲ್ಲ, ಎಲ್ಲ ಗದ್ದೆ ಹತ್ರ ತೋಡು ಗುಡಿ ಎಲ್ಲ ಹೋಗ್ತಿದ್ರು. ಆಮೇಲೆ ಜಿಲ್ಲಾ ಪರಿಷತ್ತಿಗೆ ಹೇಳಿ ಒಂದು ಟ್ಯಾಂಕ್ ಮಾಡಿಸ್ದೆ ಅಲ್ಲಿ. ಆಮೇಲೆ ಮೇಲಿಂದ 1 ಕಿಲೋಮೀಟರ್ ನೀರು ಬರ್ತದೆ, ಆ ನೀರು ತಂದು ಆ ಟ್ಯಾಂಕ್ ತುಂಬಿಸಿ ಆಮೇಲೆ ಅದರಿಂದ ನೀರು ತೆಗಿತಾ ಇದ್ರು. ಆಮೇಲೆ ಪುನಃ ಮನೆಗೆಲ್ಲ ಒಬ್ರು ದಾನಿಗಳು ಪೈಪ್ ಎಲ್ಲ ಸಪ್ಲೈ ಮಾಡಿಕೊಟ್ರು. ಆಮೇಲೆ ಇವರು ಚರಂಡಿ ಮಾಡಿ ಮುಚ್ಚಿ ನೀರು ತಗೊಂಡ್ರು. ಆಮೇಲೆ ನೀರೆಲ್ಲ ಆಯ್ತು ಎಲ್ಲರಿಗೂ. 90 ವಯಸ್ಸು. ಆರೋಗ್ಯ ಹೇಗಿದೆ ಮಾದಪ್ಪನವ್ರೆ? ಆರೋಗ್ಯ ಏನು, ನಾನೇನು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಕೊರೋನಾ ಬಂತು ಆಗ್ಲೂ ಹೋಗಿಲ್ಲ, ಇಂಜೆಕ್ಷನ್ ಇಲ್ಲ, ಏನಿಲ್ಲ. ಆಮೇಲೆ ಎಲ್ಲರೂ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಎಲ್ಲ ತಗೊಬಂದರು. ಆಮೇಲೆ ಮನೆ ತಕ್ಕ ಬಂದರು. ನಾನು ಹೇಳಿದೆ, ಇಲ್ಲಿವರೆಗೂ ಪೇಟೆಗೆ ಹೋಗಿಲ್ಲ, ಸುಮಾರು ವರ್ಷ ಆಗೋಯ್ತು, ನಾನು ಮನೇಲೇ ಇದ್ದೀನಿ, ಗೇಟಿಂದ ಕೆಳಗೆ ಹೋಗಿಲ್ಲ, ಮೇಲೆ ಬರೋದು ಅಷ್ಟೇ ಅಂದೆ. ಆಮೇಲೆ ನನಗೆ ಅದಕ್ಕೆ ಹಾಗಾದರೆ ಇಂಜೆಕ್ಷನ್ ಅಂದೆ. ಆಯಿತು, ಅದು ನೀವು ಅಷ್ಟು ಹೇಳಿದ್ಮೇಲೆ ನೀವು ಮನೆಯೊಳಗೆ ಇರ್ತೀವಿ ಅಂತ ಹೇಳಿದ್ಮೇಲೆ ನಮ್ಗೆ ಬಲಾತ್ಕಾರ ಮಾಡೋಂಗಿಲ್ಲ, ಹೋಗ್ತೀವಿ ಅಂತ ಹೋದ್ರು. ಶುಗರ್ ಕಾಯಿಲೆ, BP ಅದು ಇದು ಅಂತ ಹೇಳೋದಿದೆಲ್ಲ ನಿಮಗೆ? ಇಲ್ಲ, ಯಾವುದಿಲ್ಲ. ಶುಗರು ಇಲ್ಲ, BP ಇಲ್ಲ, ಏನಿಲ್ಲ. ಕಿವಿನೂ ಚೆನ್ನಾಗಿ ಕೇಳಿಸ್ತಾ ಇದೆ. ಕನ್ನಡಕ ಹಾಕೊಂಡಿದ್ದು ಯಾವ ವಯಸ್ಸಿನಲ್ಲಿ? ಒಂದು 20 ವರ್ಷ. ಈ ಕಣ್ಣು ಕಾಣಿಸೋದಿಲ್ಲ, ಆಗಿಂದಲ್ವೇ ಸುಮಾರು ವರ್ಷ ಆಗೋಯ್ತು. ಆಮೇಲೆ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಕನ್ನಡಕ ಹಾಕಕ್ಕೆ ಶುರು ಮಾಡಿದೆ. ಈಗಲೂ ಇದು ಒಂದೇ ಕಣ್ಣು ಕಾಣೋದು, ಈಗ ಕಾಣಕ್ಕಲ್ಲ. ಎಷ್ಟು ಹೊತ್ತು ನಿದ್ದೆ ಮಾಡ್ತೀರಿ? ರಾತ್ರಿ 9 ಗಂಟೆಗೆ ಮಲಗಿದ್ರೆ ಬೆಳಗ್ಗೆ ಇರ್ತೀನಿ, ಅಲ್ಲಿವರೆಗೆ ಇರಿಸಿಲ್ಲ. ಏನು ಎಚ್ಚರನೂ ಆಗೋದಿಲ್ಲ, ಸುಖವಾಗಿ ನಿದ್ದೆ ಮಾಡ್ತೀರಿ. ಮತ್ತೆ ಮಧ್ಯಾಹ್ನ ಏನಾದರೂ ಓಡಾಡ್ಕೊಂಡು ಆ ಕಡೆ ಈ ಕಡೆ ಕೆಲಸ ಮಾಡ್ಕೊಂಡು ಸುಸ್ತಾಯ್ತಂತ ಒಂದು ಅರ್ಧ ಗಂಟೆ 1 ಗಂಟೆ ನಿದ್ದೆ ಮಾಡ್ತೀರಾ ಹೇಗೆ? ಇಲ್ಲ, ನಾವು ಊಟ ಮಾಡಿಬಿಟ್ಟು ಮಲಗಿದ್ರೆ ನಿದ್ರೆ ಮಾಡೋದಿಲ್ಲ, ಹಾಗೆ ಹಾಸಿಗೆ ಮೇಲೆ ಮಲಗಿಬಿಡ್ತೀನಿ. 1-2 ಗಂಟೆ ಈಗ ಮಲಗಿ ಮತ್ತೆ ಹೇಳೋದು. ಲವಲವಿಕೆಯಿಂದ ಜೀವನ ಮಾಡ್ಕೊಂತ ಬಂದ್ರಿ, ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರಿ, ಅವರು ಒಳ್ಳೆ ಕೃಷಿಕರಾಗಿದ್ದಾರೆ, ಸಂತೋಷ ಅನಿಸುತ್ತಲ್ವಾ? ಸಂತೋಷ ಯಾರಿಗೆ ಆಗೋದಿಲ್ಲ. ನಮ್ಮ ಮಕ್ಕಳು ಹಿಂಗಾಗಿದ್ದಾರೆ ಅಂದ್ರೆ ನಮ್ಗೆ ಸಂತೋಷ. ನಿಜ. ನಿಮ್ಮ ಶ್ರೀಮತಿಯವರ ಹೆಸರೇನಂದ್ರಿ? ಸರೋಜ. ಅವರ ಆರೋಗ್ಯ ಹೇಗಿದೆ ಮಾದಪ್ಪನವ್ರೆ? ಅವ್ರಿಗೆ ಆರೋಗ್ಯ ಚೆನ್ನಾಗಿದೆ. ಟೆಸ್ಟ್ ಮಾಡಿಸ್ಕೊತಾ ಇರಬೇಕು. ಶುಗರ್ ಶುರುವಾಗಿದೆಯೋ ಏನೊಂದು ಗೊತ್ತಿಲ್ಲ, ಅದಕ್ಕೆ ಟೆಸ್ಟ್ ಮಾಡಕ್ ಹೋದ್ರು. ಆದ್ರೂ ಲವಲವಿಕೆಯಲ್ಲಿ ಇದ್ದಾರೆ ಅಲ್ವಾ? ಎಷ್ಟು ಅವರಿಗೆ ವಯಸ್ಸು? ಅವಳಿಗೆ 80. 10 ವರ್ಷ ವ್ಯತ್ಯಾಸನಾ? ಎಲ್ಲಿಯವರು ಅವರು? ಹೆಗ್ಗದ್ದೆ, ಸಕಲೇಶ್ಪುರ ತಾಲೂಕು. ಸಕಲೇಶ್ಪುರದಿಂದ 8 ಕಿಲೋಮೀಟರ್. ಕೃಷಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂತ ಬಂದ್ರಿ, ಬೆಳವಣಿಗೆನೂ ಆಗಿದ್ರಿ, ಮತ್ತೆ ಊರಿನ ಅಭಿವೃದ್ಧಿಯಲ್ಲೂ ಕೈ ಜೋಡಿಸಿದ್ರಿ. ಲೆಕ್ಕಾಚಾರ ಮಾಡೋ ವಿಚಾರದಲ್ಲಿ, ಲೆಕ್ಕಾಚಾರಗಳನ್ನು ಇಡೋ ವಿಚಾರದಲ್ಲಿ ಏನಂತೀರಿ? ಈಗ ಎಷ್ಟೋ ಜನ ಬಹಳ ಚೆನ್ನಾಗಿ ಲೆಕ್ಕಾಚಾರಗಳನ್ನು ಇಟ್ಕೊಳ್ತಾರೆ, ಬರೆದು ಇಟ್ಕೊಳ್ತಾರೆ, ಬೇರೆ ಬೇರೆ ಸಂದರ್ಭದಲ್ಲಿ ಅದು ಬಳಕೆ ಆಗ್ತದಂತೆ ಹೇಳೋದಿದೆ. ನೀವೇನು ಹೇಳ್ತೀರಿ? ನಮ್ಮ ಮನಸ್ಸಲ್ಲಿ ಚೆನ್ನಾಗಿ ಬರ್ಕೊಂಡಿರ್ತೀವಿ, ನಾವು ಬರೆದು ಇಟ್ಕೋಬೇಕು ಏನಿಲ್ಲ. ಇಷ್ಟವರೆಗೆ ಬರೆದು ಇಟ್ಟಿಲ್ಲ, ಏನೂ ಇಲ್ಲ. ಎಲ್ಲ ಮನಸ್ಸಿನಲ್ಲಿ ಇರುತ್ತೆ, ಅದೇ ಲೆಕ್ಕಾಚಾರ. ಎಲ್ಲ ಮನಸ್ಸಿನಲ್ಲಿ ಇರ್ತದೆ. ಅಂಬಾಸೆಡರ್ ಗಾಡಿ ಓಡಿಸ್ತಾ ಇದ್ರೆ ನೀವು? 20 ವರ್ಷ ಓಡಿಸ್ದೆ. ನಮ್ಮ ರೋಡಲ್ಲಿ ಯಾವ ಇತ್ತಿಲ್ಲಾಗ. ಆಮೇಲೆ ಅಷ್ಟೊತ್ತಿಗೆ ಇವರೆಲ್ಲ ಮನೆ ಬಂದರೆ ಇವ್ರಿಗೆ ಡ್ರೈವಿಂಗ್ ಕಲಿಸ್ಕೊಟ್ಬಿಟ್ಟು ಕಳಿಸ್ದೆ. ಆಮೇಲೆ ಇವ್ರು ತಗೊಂಡು ಓಡಾಡಕ್ಕೆ ಶುರು ಆದರು. ಆಮೇಲೆ ಒಬ್ಬ ತಂದು ನಿಲ್ಲಿಸ್ದಂಗೆ ಮತ್ತೊಬ್ಬ ಮತ್ತೆ ಹೋಗೋ ಓಡಿಸೋದು. ಆಮೇಲೆ ಸ್ವಲ್ಪ ನಾವೇ ರಿಪೇರಿ ಮಾಡಿಸ್ತೀವಿ ಅಂತ ಹೇಳಿ ಬೆಂಗಳೂರಿಗೆ ತಗೋದ ಒಬ್ಬ ಅದನ್ನು. ಆಮೇಲೆ ಅಲ್ಲೇ ಕ್ಲೀನ್ ಮಾಡಿಸ್ಬಿಟ್ಟು ಮಾರಾಟ ಮಾಡಾಕಿದ್ರು. ಮೊಮ್ಮಕ್ಕಳೆಲ್ಲ ಜೊತೆಗೆ ಏನಂತಾರೆ, ಏನು ಮಾತಾಡ್ತಾರೆ? ಇನ್ನೇನು ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಒಂದು ಅಜ್ಜ ಅಂತವ್ರೆ ಹೋಗ್ತಾರೆ. ಒಬ್ಬನಿಗೆ ಒಬ್ಬಳೆ ಹುಡುಗಿ, ಇನ್ನೇನು ಒಬ್ಬ ಮದುವೆ ಆಗಲಿಲ್ಲ, ಅಷ್ಟೇ. ಅಲ್ಲ, ಮೂವರಿದ್ರು ಕೆಲವೊಂದ್ಸರಿ ತಾತ ಏನ್ ಸಮಾಚಾರ ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೇನಲ್ವಾ? ಓಹೋ, ಎಲ್ಲ ಮಾತಾಡ್ತವೆ. ಆ ಕೆಳಗಿಂದು ಅಲ್ಲಿಂದ ಬರ್ತವೆ, ಇಲ್ಲಿದ್ದು ಹುಡುಗಿವೆ ಅಜ್ಜ ಅಜ್ಜ ಅಂತಲೇ ಇರ್ತದೆ. ಹಾಗೆ ನೀವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಕಾಡು ಪ್ರಾಣಿಗಳು ಇದ್ವಾ? ಏನಾದ್ರು ಆನೆಗಳದು ಅಥವಾ ಚಿರತೆದು ಅಥವಾ ಹುಲಿಗಳಿತ್ತು. ಈ ಬೆಟ್ಟ ಇತ್ತಲ್ಲ, ಕಾಣಿಸಲ್ಲ, ಅದ್ರ ಹತ್ರನೇ ಇದ್ದ ಒಂದು ಗುಹೆ ಇತ್ತು, ಅಲ್ಲಿ ಹುಲಿಗಳಿತ್ತು. ಆಮೇಲೆ ಅದ್ರ ಪಕ್ಕದ ಕೆಳಕ್ಕೆ ಒಂದು ಕಾಡು, ಅದ್ರೊಳಗೊಂದು ಗುಹೆ ಇತ್ತು. ಅಲ್ಲಿದ್ದಾಗ ಮತ್ತೆ ಇಲ್ಲ. ಆ ಕಾಲದಲ್ಲಿ ಯಾವಾಗ ಹೋದ. ಹುಲಿ ಬಿಟ್ರೆ ಮತ್ತೆ ಆನೆಗಳು, ಕರಡಿಗಳು, ಚಿರತೆಗಳೇನಿಲ್ಲ? ಏನಿಲ್ಲ. ಕೋತಿಗಳ ಕಾಟ? ಕೋತಿಗಳ ಹಿಂಡೆ ಇತ್ತು. ಮನೆ ಮೇಲೆ ಬಂದು ಕೂತ್ಕೊಳ್ಳೋವು. ಇಲ್ಲಿ ಮನೆ ಆಗಿತ್ತಿಲ್ಲ, ಅಲ್ಲಿ ಕೆಳಗೆ ಮನೆ ಇತ್ತು.
ಅಲ್ಲಿ ತೋಟದಲ್ಲಿ ಒಂದು ನಿಂಬೆ ಹಣ್ಣಾಗಲಿ ಅಲ್ಲಿ ಕಿತ್ಲೆ ಹಣ್ಣಾಗಲಿ ಯಾವ ವ್ಯವಸಾಯ ಮಾಡಿದ್ರು ಎಲ್ಲ ತಿಂದು ಹಾಕವು. ಆಮೇಲೆ ಬತ್ತಾ ನಾವು ಇಲ್ಲಿ ಮನೆ ಮಾಡಿದ್ಮೇಲೆ ಇಲ್ಲಿ ಒಂದು ದೊಡ್ಡ ಮಾವಿನ ಮರ ಇತ್ತು. ಆ ಮಾವಿನ ಮರ ಬಂದ್ಬಿಟ್ರೆ ಅದಕ್ಕೆ ಅದು ಎತ್ತರಕ್ಕೂ ಇತ್ತು, ಕೊಂಬೆನೂ ಜೋರಾಗಿತ್ತು. ಅಲ್ಲಿಂದ ಹೇಳ್ತಿತ್ತಿಲ್ಲ. ಯಾವಾಗ ನಾವು ಇಲ್ಲಿ ಬಂದ ಆ ಕೋತಿಗಳು ಬೆಟ್ಟದ ಕಡೆ ಹೋದ, ಅವೆಲ್ಲೋ ಮಾಯಾಗಿ ಹೋದ. ನೋಡಿ, ಈಗೇನು ಒಂದು ಕೋತಿನೂ ಕಾಣ್ತಾ ಇಲ್ವಾ? ಇಲ್ಲ. ಹೆಂಗ್ ಹೋದ್ವು, ಎಲ್ಲಿ ಹೋದ್ವು? ಆ ಕಡೆ ಬೆಟ್ಟದ ಕಡೆ ಹೋದವೆ, ಆ ಕಡೆ ಹೋದ್ವು. ಆ ಕಡೆ ನೀವಿಲ್ಲ ತಗೊಂಡ ಕೋತಿ ಸಂತಾನಿಲ್ಲ ಈಗ ಇಲ್ಲಿ. ಒಂದ್ ರೀತಿಯಲ್ಲಿ ಕೋತಿಗಳು ಇಲ್ಲದೆ ಇರೋದು ಒಳ್ಳೇದು. ಮತ್ತೆ ಒಳ್ಳೇದು. ಅವರಿಂದ ಎಷ್ಟು ಕಿರುಕುಳ, ಎಷ್ಟು ನಷ್ಟ ಮಾಡ್ತದೆ ಅದು. ಬರೆಯೋದು ಓದೋದು ಅಭ್ಯಾಸ ಹೇಗಿದೆ ನಿಮ್ದು? ಏನು ಬರೆಯೋದಿಲ್ಲ. ನಾನು ಸ್ಕೂಲ್ ಬಿಟ್ಟು ಬಂದ್ಮೇಲೆ ಎಲ್ಲಿಗೆ ಬರೆಯಕ್ಕೆ ಹೋಗ್ಲಿ? ಅಲ್ಲ, ಲೇಖನ ಬರೆಯೋದು, ಕೆಲವೊಂದು ವಿಚಾರಗಳನ್ನ ಬರೆದಿಡೋದು, ಈ ತರ ಏನು ಅಭ್ಯಾಸ ಮಾಡ್ಕೊಳ್ಳಿಲ್ಲ ಅಲ್ವಾ? ಮಾಡ್ಕೊಳ್ಳಿಲ್ಲ. ಪತ್ರಿಕೆಗಳನ್ನು ಓದ್ತೀರಾ? ಪತ್ರಿಕೆ ಮೊದಲು ಓದ್ತಿದ್ದೆ. ಆಗ ದಿವಸ ತಗೊಬರೋರು ಓದ್ತಿದ್ದು. ಈಗ ಬಿಟ್ಟಾಗಲೇ ಒಂದು 7-8 ವರ್ಷ ಆಗೋಯ್ತು. ಕಣ್ಣು ಸರಿಯಾಗಿ ಕಾಣೋದಿಲ್ಲ ಅನ್ನೋ ಒಂದು ಆಲೋಚನೆನ ಅಥವಾ ಏನು? ಕಾಣಿಸ್ತದಲ್ಲ. ಈ ಒಂದು ಕಣ್ಣು ಕಾಣಿದ್ರು ಅದ್ರ ಪವರ್ ಇದ್ರಲ್ಲೂ ಇದೆ. ಮತ್ತೆ ಕಣ್ ಕಂಡ್ರು ಯಾಕೆ ಪತ್ರಿಕೆ ಓದೋದಿಲ್ಲ? ಇನ್ನೇನು ಆ ವಯಸ್ಸಾತ ಬಂತು, ನಾನೆಂತ ಪತ್ರಿಕೆ ಓದೋದು? ಅಲ್ಲ, ವಯಸ್ಸಾದವ್ರು ಸಹ ಈಗಲೂ ಎಷ್ಟೋ ಜನ ಪುಸ್ತಕ ಓದ್ತಾರೆ, ಪತ್ರಿಕೆ ಓದ್ತಾರೆ. ಅವ್ರವ್ರದ್ದು ಅವ್ರಿಗೆ ಬಿಟ್ಟದ್ದು ಅವ್ರ ಚಾಳಿ ಅವ್ರು ಮಾಡ್ತಾರೆ. ನಮಗೆ ಅದೇನಿಲ್ಲ, ಪತ್ರಿಕೆ ಇಲ್ಲ, ಏನಿಲ್ಲ. ದಿವಸನೂ ತರೋರು ಓದ್ತಿದ್ದೆ. ಬತ್ತ ಬಿಟ್ಬಿಟ್ಟ. ಯೋಗಾಸನ ಮಾಡೋದು, ಎಕ್ಸಸೈಸ್ ಮಾಡೋದು ಏನಾದ್ರು ಇಲ್ಲ. ಏನು ಇಷ್ಟಪಟ್ಟು ನೀವು ತೋಟದಲ್ಲಿ ದುಡಿತಾ ಇದ್ರಿ, ಏನ್ ಕೆಲಸ ಮಾಡ್ತಾ ಇದ್ರಿ ಒಳ್ಳೆ ಪ್ರಾಯದಲ್ಲಿ? ನಾನೇನು ದುಡಿಯೋಕೆ ಹೋಗ್ತಿದ್ದಿಲ್ಲ. ಆಳುಗಳಿಂದ ದುಡಿಸ್ತಿದ್ದು. ಹಳ ಹೊಡೆಯೋದು, ಕಾಫಿ ಕುಯ್ಯೋದು, ಏಲಕ್ಕಿ ಕುಯ್ಯೋದು ಎಲ್ಲ ಮಾಡೋರು. ನೋಡಿ, ನಾವು ನಿಮ್ಮ ಮನೆಗೆ ಬಂದಾಗ ನಾನು ಏನ್ ಮಾತಾಡ್ಲಿ ಅನ್ನೋ ಒಂದು ಅನುಮಾನದಿಂದಲೇ ಸ್ವಲ್ಪ ದೂರನೇ ಇದ್ರಿ. ಈಗ ನಿಮ್ ಜೊತೆಗೆ ಎಷ್ಟೊತ್ತು ಮಾತಾಡಿದ್ವಿ, ಏನೆಲ್ಲ ವಿಚಾರಗಳು ನೆನಪಿಗೆ ಬರ್ತವೆ. ಒಳ್ಳೇದು. ನಮ್ಮ ಜೊತೆಗೆ ತಾವು ಮಾತಾಡಿದ್ದು ಸಂತೋಷ ಆಯ್ತು. ಧನ್ಯವಾದಗಳು ಮಾದಪ್ಪನವರೇ. ನಮಸ್ಕಾರ. ನಮಸ್ಕಾರ. ಕೆಳಗರೆ ಇದುವರೆಗೆ ಸೋಮವಾರಪೇಟೆ ತಾಲೂಕು ಹೊಸಬೀಡು ಗ್ರಾಮದ HP ಮಾದಪ್ಪ ಅವ್ರ ಜೊತೆಗೆ ನಾವು ನಡೆಸಿದ ಸಂವಾದವನ್ನ ಆಲಿಸಿಕೊಂಡ್ರಿ. 90 ವರ್ಷ ವಯಸ್ಸಿನಲ್ಲೂ ಲವಲವಿಕೆಯಿಂದಿದ್ದಾರೆ, ಆರೋಗ್ಯವನ್ನ ಕಾಪಾಡಿಕೊಂಡಿದ್ದಾರೆ. ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.